Hi friends, I am Mohan. I once again welcome you to my channel ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್. ಸ್ನೇಹಿತರೆ, ನಾನು ಮೋಹನ್. ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. Friends, we have studied 4 types of present tense in our previous videos. Now in these videos we shall study past tense. First of all, let us study simple past tense. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದ 4 ಪ್ರಕಾರಗಳನ್ನು ಕಲಿತಿದ್ದೇವೆ. ಈ ವಿಡಿಯೋದಲ್ಲಿ ಹಾಗೂ ಇನ್ನು ಮುಂದಿನ 3 ವಿಡಿಯೋಗಳಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಕಲಿಯೋಣ. ವಿಶೇಷವಾಗಿ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್, ಸಾಮಾನ್ಯ ಭೂತಕಾಲ, ಇದರ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್, ಲೆಟ್ ಮಿ ಎಕ್ಸ್ಪ್ಲೇನ್ when to use simple past in our practical life. I mean while speaking in English. ಎಲ್ಲದಕ್ಕಿಂತ ಮೊದಲು ನಾವು ಸಿಂಪಲ್ ಪಾಸ್ಟ್, ಸಾಮಾನ್ಯ ಭೂತಕಾಲವನ್ನು ನಾವು ಮಾತನಾಡುವಾಗ ಎಂಥ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ವಿವರಿಸುತ್ತೇನೆ. Here the act is over, the present moment is concerned and we are going to report what has taken place. ಇಲ್ಲಿ ಈ ಕ್ಷಣಕ್ಕೆ ಸಂಬಂಧಿಸಿದಂತೆ ಕ್ರಿಯೆ ಮುಗಿದು ಹೋಗಿರುತ್ತದೆ. ಆ ಕ್ರಿಯೆ ನಡೆದ ಬಗ್ಗೆ ನಾವು ಮತ್ತೊಬ್ಬರೆದುರು ವಿವರಣೆ ನೀಡುತ್ತೇವೆ, ಅಥವಾ ಆ ಕ್ರಿಯೆ ನಡೆದ ಬಗ್ಗೆ ನಾವು ಮತ್ತೊಬ್ಬರಿಗೆ ಹೇಳಿಕೆ ನೀಡುತ್ತೇವೆ. ದ ಸ್ಪೆಷಾಲಿಟಿ ಆಫ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಇಸ್ ದ್ಯಾಟ್ ನೋ ಹೆಲ್ಪಿಂಗ್ ವರ್ಬ್ಸ್ ಆರ್ ಯೂಸ್ಡ್ ಇನ್ ದಿಸ್ ಟೆನ್ಸ್. ಜಸ್ಟ್ ವಿ ಹ್ಯಾವ್ ಟು ಕೀಪ್ ವರ್ಬ್ ಟು ಫಾರ್ಮ್ ಆಫ್ ದ ವರ್ಬ್, ಐ ಮೀನ್ past form of the verb after all persons. ಸಾಮಾನ್ಯ ಭೂತಕಾಲದ ವಿಶೇಷತೆ ಏನು ಅಂದರೆ, ಈ ಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕಾದರೆ ನಾವು ಯಾವುದೇ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಪರ್ಸನ್ಸ್ ಮುಂದೆ ವರ್ಬ್ ಟು ಫಾರ್ಮ್ ಅಂದರೆ ಕ್ರಿಯಾಪದದ ಭೂತಕಾಲದ ರೂಪವನ್ನು ಇಟ್ಟುಬಿಟ್ರೆ ಸಾಕು. ಈ ಉದಾಹರಣೆಗಳನ್ನು ನೋಡಿ. ಐ wrote a letter to my brother. ನಾನು ನನ್ನ ಸಹೋದರನಿಗೆ ಒಂದು ಪತ್ರವನ್ನು ಬರೆದೆನು. Here the act of writing is already completed and I am telling about it to others. ಇಲ್ಲಿ ಬರೆಯುವಂತಹ ಕ್ರಿಯೆ ಈಗಾಗಲೇ ಮುಗಿದು ಹೋಗಿದೆ, ನಾನು ಅದರ ಬಗ್ಗೆ ಬೇರೆಯವರಿಗೆ ಹೇಳುತ್ತಿದ್ದೇನೆ. The bird built a nest on the tree. ಆ ಪಕ್ಷಿ ಒಂದು ಗಿಡದ ಮೇಲೆ ಗೂಡನ್ನು ಕಟ್ಟಿತು. Here the act of building is already over and I am telling about that to others. ಇಲ್ಲಿ ಗೂಡು ನಿರ್ಮಿಸುವಂತಹ ಅಥವಾ ಗೂಡು ಕಟ್ಟುವಂತಹ ಕ್ರಿಯೆ ಮುಗಿದು ಹೋಗಿದೆ, ನಂತರ ಅದರ ಬಗ್ಗೆ ನಾನು ಬೇರೆಯವರಿಗೆ ಹೇಳುತ್ತಾ ಇದ್ದೇನೆ ಅಂತ ಅರ್ಥ. Now let us try to form sentences in simple past tense. ಈಗ ನಾವು ಸಾಮಾನ್ಯ ಭೂತಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಲು ಪ್ರಯತ್ನಿಸೋಣ. ಸಿ ದ ಫಾಲೋಯಿಂಗ್ ಸೆಂಟೆನ್ಸಸ್. ಈ ವಾಕ್ಯಗಳನ್ನು ನೋಡಿ. ಐ ಫಿನಿಶ್ಡ್ ಮೈ ಹೋಮ್ ವರ್ಕ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ನನ್ನ ಮನೆಗೆಲಸವನ್ನು ಮುಂಜಾನೆ ಬೇಗನೆ ಮುಗಿಸಿದೆ. ವಿ ಅಟೆಂಡೆಡ್ ದ ಮೀಟಿಂಗ್ ಯೆಸ್ಟರ್ಡೇ. ನಾವು ನಿನ್ನೆ ಸಭೆಗೆ ಹಾಜರಾಗಿದ್ದೆವು. ಯು ಅರೇಂಜ್ಡ್ ಎವ್ರಿಥಿಂಗ್ ಫಾರ್ ಡಿನ್ನರ್ ಪಾರ್ಟಿ. ನೀನು ರಾತ್ರಿಯ ಔತಣಕೂಟಕ್ಕೆ ಎಲ್ಲವನ್ನು ವ್ಯವಸ್ಥೆ ಮಾಡಿದೆ. ಯು ಫಾರ್ಗೇವ್ ಹೀಸ್ ಮಿಸ್ಟೇಕ್ಸ್. ನೀನು ಅವನ ತಪ್ಪುಗಳನ್ನು ಕ್ಷಮಿಸಿದೆ. ಹಿ ಹಿಡ್ ಹೀಸ್ ಮನಿ ಇನ್ ಎ ಬಾಕ್ಸ್. ಅವನು ತನ್ನ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟನು. ಶಿ ಸ್ಯಾಂಗ್ ಮೆನಿ ಸಾಂಗ್ಸ್ ಮೆಲೋಡಿಯಸ್ಲಿ. ಅವಳು ಅನೇಕ ಹಾಡುಗಳನ್ನು ಮಧುರವಾಗಿ ಹಾಡಿದಳು. ಇಟ್ ಫೆಲ್ ಫ್ರಾಮ್ ದ ಟ್ರೀ. ಅದು ಗಿಡದಿಂದ ಬಿದ್ದಿತು. ದೇ ಮೇಡ್ ಎವ್ರಿಥಿಂಗ್ ಈಸಿ. ಅವರು ಪ್ರತಿಯೊಂದನ್ನು ಸುಲಭಗೊಳಿಸಿದರು. ದ ವೋಟರ್ಸ್ ಎಲೆಕ್ಟೆಡ್ ಎ ಗುಡ್ ಪಾಲಿಟಿಷಿಯನ್. ಮತದಾರರು ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಚುನಾಯಿಸಿದರು. ರಾಕೇಶ್ ರೋಡ್ ಎ ಸ್ಟ್ರಾಂಗ್ ಹಾರ್ಸ್. ರಾಕೇಶ್ ಒಂದು ಬಲಿಷ್ಠ ಕುದುರೆಯ ಸವಾರಿ ಮಾಡಿದನು. ಸ್ಟೂಡೆಂಟ್ಸ್ ಫೇಸ್ಡ್ ಎಕ್ಸಾಮ್ ಸಕ್ಸಸ್ಫುಲಿ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದರು.
The children ate all fruits. ಮಕ್ಕಳು ಎಲ್ಲ ಹಣ್ಣುಗಳನ್ನು ತಿಂದರು. Wind blew very fast in the garden. ಗಾಳಿಯು ಉದ್ಯಾನವನದಲ್ಲಿ ಬಹಳ ವೇಗವಾಗಿ ಬೀಸಿತು. Some wild animals attacked the person. ಕೆಲವು ಕಾಡು ಪ್ರಾಣಿಗಳು ಆ ವ್ಯಕ್ತಿಯ ಮೇಲೆ ದಾಳಿ ನಡೆಸಿದವು. The snake bit an animal. ಆ ಹಾವು ಒಂದು ಪ್ರಾಣಿಯನ್ನು ಕಚ್ಚಿತು. The boat sank in the river. ಆ ದೋಣಿ ನದಿಯಲ್ಲಿ ಮುಳುಗಿತು. The players gathered on the ground. ಆಟಗಾರರು ಮೈದಾನದಲ್ಲಿ ಒಗ್ಗೂಡಿದರು. My brother cut the fruit into pieces. ನನ್ನ ಸಹೋದರ ಹಣ್ಣನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿದನು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಕಟ್ ಕ್ರಿಯಾಪದದ ಮೂರೂ ರೂಪಗಳು ಒಂದೇ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಉಪಯೋಗ ಮಾಡಿದಂತಹ ಕಟ್ ಎಂಬ ಕ್ರಿಯಾಪದವನ್ನು ಅದರ ಭೂತಕಾಲದ ರೂಪ ಎಂದು ಭಾವಿಸಬೇಕು. ಅಂದರೆ V2 ಫಾರ್ಮ್ ಎಂದು ಭಾವಿಸಬೇಕು. ಯುವರ್ ಫ್ರೆಂಡ್ ಡ್ರೋವ್ ದ ಕಾರ್ ವೆರಿ ಫಾಸ್ಟ್. ನಿನ್ನ ಸ್ನೇಹಿತ ಕಾರನ್ನು ಬಹಳ ವೇಗವಾಗಿ ಓಡಿಸಿದನು. ಗೀತಾ ಅಂಡರ್ಸ್ಟುಡ್ ಮೈ ಪ್ರಾಬ್ಲಮ್ ವೆರಿ ವೆಲ್. ಗೀತಾ ನನ್ನ ಸಮಸ್ಯೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಳು. So friends, I hope you have understood the topic very well. If you have any doubts or questions, please comment, and don't forget to subscribe this channel, and if you like the videos, please share them with your friends. ಸ್ನೇಹಿತರೆ, ಈ ಟಾಪಿಕ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಏನಾದರೂ ಸಂದೇಹ ಅಥವಾ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ವಿಡಿಯೋಗಳನ್ನು ಇಷ್ಟಪಟ್ಟಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಶಾಲ್ ಸ್ಟಡಿ ಹೌ ಟು ಫಾರ್ಮ್ ಸೆಂಟೆನ್ಸಸ್ ಇನ್ ಪಾಸ್ಟ್ ಕಂಟಿನ್ಯೂಸ್. ಮುಂದಿನ ವಿಡಿಯೋದಲ್ಲಿ ನಾವು ಅಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ಕಲಿಯೋಣ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.